ನಾನಿವತ್ತು ತೀರ್ಥಹಳ್ಳಿಯಿಂದ ಹರಿಹರಪುರದಲ್ಲಿರೋ ಶ್ರೀ ಆದಿ ಶಂಕರಾಚಾರ್ಯ ಲಕ್ಷ್ಮೀ ನರಸಿಂಹ ಟೆಂಪಲ್ಗೆ ಬಂದಿದ್ದೀನಿ. ಸುಮಾರು ಜನ ಈ ಟೆಂಪಲ್ನ ನೋಡೋಕ್ಕೆ ಚಾನ್ಸೇ ಇರಲ್ಲ, ಯಾಕಂದರೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಈ ಟೆಂಪಲ್ ಒಳಗೆ ಹೆಂಗಿದೆ ಏನಂತ ಗೊತ್ತಿಲ್ಲ, ಬನ್ನಿ ಒಳಗೆ ಹೋಗಿ ನೋಡೋಣ. ಸ್ಟಾರ್ಟಿಂಗ್ ಹೋಗ್ತಾನೆ ದೊಡ್ಡ ಆಂಜನೇಯ ಸ್ಟ್ಯಾಚು ನೋಡ್ತೇವೆ. ನಾವು ಆ ಕಡೆಯಿಂದ ಎಂಟ್ರಿ ಆಗಿರೋದು. ಸಖತ್ ದೊಡ್ಡ ಇದೆ ಮಾತ್ರ. ಇಲ್ಲಿ ಕೆಳಗಡೆಯಿಂದ ಸಣ್ಣ ಕಾಣಿಸ್ತಿರ್ಬೋದು. ಇಲ್ಲಿ ನೋಡಿ ಆಮೆ ಕೂಡ ಇದೆ ಕೆಳಗಡೆ. ಅಲ್ಲಿ ಮೇಲ್ ಕೂಡ ಹತ್ತು ಹೋಗ್ಬೋದು ನೀವು. ಅಲ್ಲಿ ನೋಡಿ ಸುತ್ತೊಡಿತಿದ್ದಾರೆ. ಬನ್ನಿ ಇವಾಗ ಮೇಲ್ಗಡೆ ವ್ಯೂ ಹೆಂಗಿದೆ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇಲ್ಲೇ ಮೆಟ್ಲಿದೆ, ಇಲ್ಲಿ ಹತ್ಕೊಂಡು ಮೇಲೆ ಹೋಗ್ಬೇಕು. ಇಲ್ಲಿಂದ ವ್ಯೂ ನೋಡಿ ಹೆಂಗಿದೆ ಟೆಂಪಲ್ ಇದು. ಇಲ್ಲಿ ನೋಡಿ, ಇಲ್ಲಿ ಮೇಲ್ ಬಂದು ನೀವು ಇಲ್ಲಿ ನೋಡಿ ನಿಜ ಪಾದ ದರ್ಶನ ಮಾಡ್ಬೋದು. ಆಂಜನೇಯದು ರಿಯಲ್ ಫುಟ್ ಪ್ರಿಂಟ್ ಇದು. ಇದು ನೋಡಿ ಎಷ್ಟು ದೊಡ್ಡ ಇದೆ ಹೆಜ್ಜೆ ಗುರುತು ಆಂಜನೇಯ ಸ್ವಾಮಿದು. ಇದು ಬರೀ ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ, ಸಕ್ಕತ್ತಾಗಿದೆ ನೋಡಿ. ಇನ್ನು ಮುಂದೆ ನೋಡೋಣ ಟೆಂಪಲ್ ಹೆಂಗಿದೆ ಅಂತ. ಫಸ್ಟ್ ಒಂದು ರೌಂಡ್ ಹೊಡೆದು ಇಲ್ಲಿ, ಆಮೇಲೆ ಮುಂದೋಗಿ ಇನ್ನೊಂದು ಟೆಂಪಲ್ ತೋರಿಸ್ತೀನಿ. ಅಲ್ಲಿ ನೋಡಿ ಹಿಂದೆ ಕಾಣಿಸ್ತಿದಲ್ಲ, ಅಲ್ಲಿಂದ ಹೋಗ್ಬೇಕು ಸ್ಟ್ರೈಟು. ಇಲ್ಲಿ ನೋಡಿ ಏಜ್ ಆದದೊಂದು ಗ್ಯಾಂಗೆ ಬಂದಿದೆ, ಫೋಟೋ ತೆಕ್ಕೊಂತಿದ್ದಾರೆ. ನಾವು ಇವಾಗ ಆ ಕಡೆ ಹೋಗ್ಬೇಕು ದೇವಸ್ಥಾನಕ್ಕೆ. ದೇವಸ್ಥಾನದೊಳಗೆ ಹೋಗ್ತಾ ಇದೀವಿ ಇವಾಗ. ಹೊರಗಡೆ ಇದ್ವಿ ಆಂಜನೇಯ ಸ್ಟ್ಯಾಚು ಹತ್ರ. ಫಸ್ಟ್ ಟೈಮ್ ಬಂದಿತ್ತಾನೆ ಸುಮ್ಮನೆ ಅಲ್ಲಿರೋದೆಲ್ಲ ತೆಗಿ ಮಾಡ್ತೀವಿ. ನಾನು ಇವತ್ತೇ ಬಂದಿದ್ದೆ. ಲೇಡೀಸ್ ಬರ್ತಿದ್ದಾರೆ. ಎಲ್ಲಿ ನೋಡಿ ಆ ಕಡೆಯಿಂದ ಬಂದಿದ್ದು ನಾವು ಒಳ್ದಾರಿಯಿಂದ. ಈ ಕಡೆ ದೇವಸ್ಥಾನ ನೋಡಿ ಸಪ್ರೇಟ್ ಇದೆ ನೋಡಿ ಹೆಂಗಿದೆ ಮಾತ್ರ. ಸಖತ್ತಾಗಿದೆ ಮಾತ್ರ. ಯಾವುದೋ ಮೂವಿಲಿ ತೆಗ್ದಂಗಿದೆ ಇದು ಪ್ಲೇಸ್. ಈ ಟೆಂಪಲ್ ಸುಮಾರು ಜನ ಎಲ್ಲಿರ್ಬೋದು ಅಂತ ಅನ್ಕೊಂತಿರ್ಬೋದು. ಇದು ಕೊಪ್ಪದಲ್ಲೇ ಇದೆ, ಕೊಪ್ಪ ತಾಲೂಕಲ್ಲೇ ಇರೋದು, ಹರಿಹರಪುರ ಅಂತ. ವಿಡಿಯೋದಲ್ಲೇ ಇಷ್ಟು ದೊಡ್ಡ ಕಾಣಿಸ್ತಿದೆ ಅಂದಮೇಲೆ ರಿಯಲ್ ಆಗಿ ಬಂದು ನೋಡಿದ್ರೆ ಮಾತ್ರ ನೀವು ಸಖತ್ ಶಾಕ್ ಆಗ್ತೀರಾ. ಸೂಪರ್ ಇದೆ ಮಾತ್ರ ಈ ಟೆಂಪಲ್ ವೈಬ್ ಅಂತೂ. ನಾವು ಹೋಗ್ತಾ ಇದೀವಿ, ಇನ್ನು ಟೆಂಪಲ್ ಆ ಸೈಡ್ ಇದೆ. ಇವಾಗ ವ್ಯೂ ನೋಡಿ ಗುರು, ಏನು ಸೂಪರ್ ಇದೆ. ಈ ದೇವಸ್ಥಾನ ವೈಬ್ ಅಂತೂ ಸಖತ್ ಡಿಫ್ರೆಂಟ್ ಆಗಿದೆ ಮಾತ್ರ. ಅಲ್ಲಿ ನೋಡಿ ಅಗಸ್ತ್ಯ ಮುನಿ ಸ್ಟ್ಯಾಚು ಇದೆ ಅಲ್ಲಿ. ಇವಾಗ ತೋರಿಸ್ತೀನಿ ನೋಡಿ ಟೆಂಪಲ್ ಎಂಟ್ರೆನ್ಸ್ ಹೆಂಗಿದೆ ಅಂತ. ಯಾವುದೋ ಮೂವಿಗೆ ಸೆಟ್ ಹಾಕಿರಲ್ಲ ಹಂಗಿದೆ ಮಾತ್ರ ಟೆಂಪಲ್ ನೋಡಿ. ನಾನಂತೂ ಸೈಕ್ ಆಗೋದೆ. ಅಗಸ್ತ್ಯ ಮಂಟಪ ನೋಡಿ ಅಲ್ಲೇ ಇದೆ. ಇವಾಗ ಟೆಂಪಲ್ ಒಳಗೆ ಹೋಗ್ತಾ ಇದೀವಿ. ನನಗೂ ಗೊತ್ತಿಲ್ಲ ವ್ಯೂ ಎಲ್ಲ ಹೆಂಗಿದೆ ಏನು ಅಂತ, ನೋಡೋಣ ಬನ್ನಿ. ಹಿಂಗಿದೆ ನೋಡಿ, ಯಪ್ಪ ಆರಾಮನೆ ಇದ್ದಂಗಿದೆ ಮಾತ್ರ. ಈ ದೇವಸ್ಥಾನ ಮಾತ್ರ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ನೋಡ್ತಾ ಇರಿ, ಇನ್ನೂ ಸುಮಾರು ಜನ ಗೊತ್ತಿಲ್ಲ ಈ ದೇವಸ್ಥಾನ. ವಿಡಿಯೋ ಎಲ್ಲ ಇನ್ನು ಸ್ಟಾರ್ಟ್ ಆಗತ್ತೆ ಅಂತ ಮಾಡೋಕ್ಕೆ. ನಾನೇ ಟೆಂಪಲ್ ಒಳಗೆ ಬಂದ್ಬಿಟ್ಟು ಎಲ್ಲಿ ನೋಡ್ಬೇಕಂತ ಗೊತ್ತಾಗ್ತಿಲ್ಲ ನನಗಂತೂ. ನಾನೇ ಶಾಕ್ ಆಗಿ ಹೋಗಿದ್ದೀನಿ ಅರ್ಧ. ಅಲ್ಲಿ ವಿಡಿಯೋ ಮಾಡ್ತಿದ್ದೆ, ಆಮೇಲೆ ಅವ್ರು ಹೇಳಿದ್ರು ವಿಡಿಯೋ ಎಲ್ಲ ಮಾಡೋಂಗಿಲ್ಲ ಅಂತ, ಅದಕ್ಕೆ ಆಫ್ ಮಾಡಿದೆ. ಲಕ್ಷ್ಮೀ ನರಸಿಂಹ ದೇವ್ರ ದರ್ಶನ ನೋಡಿ. ಅದು ನಿಮಗೋಸ್ಕರ ವಿಡಿಯೋ ಮಾಡಿದ್ದೀನಿ ನೋಡಿ. ವಿಡಿಯೋ ಮಾಡ್ತಾನೆ ಇದ್ದೆ ನಾನು, ಆಮೇಲೆ ಬೈದ್ಬಿಟ್ರು ಫೋನೆಲ್ಲ ಅಲೋ ಇಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಸ್ಟಾಪ್ ಮಾಡಿದೆ ವಿಡಿಯೋನ. ಅಲ್ಲೇ ಕೆಳಗಡೆ ನೋಡಿ ಸುಮಾರು ಸ್ಟೋನಲ್ಲಿ ಕೆತ್ತಿದ್ರು ದೇವ್ರನ್ನ, ಕಲ್ಕಿ ದೇವ್ರು ನೋಡಿ ಅಲ್ಲಿ. ಇಲ್ಲಿ ನೋಡಿ ಲಕ್ಷ್ಮೀ ನರಸಿಂಹ ದೇವರು. ಇಲ್ಲಿ ಕೆಳಗಡೆನೆ ದೇವಸ್ಥಾನ ಇದೆ ಇನ್ನೊಂದು. ಇಲ್ಲಿಂದ ಫುಲ್ ಸ್ಟೋನ್ ಇದೆ ಅಷ್ಟು ದೇವರು ಇದೆಲ್ಲ ಕೆತ್ತಿರೋದು. ಇವಾಗ ದೇವಸ್ಥಾನ ಹೊರಗಡೆ ಬಂದ್ವಿ ನಾವು.
ಹೋಗ್ಬೇಕಾದ್ರೆ ಒಂದ್ಸರಿ ದೇವ್ರನ್ನ ನೋಡ್ಕೊಂಡು ಹೊರಟ್ವಿ ನಾವು. ಅವಾಗಾಗಿದೆ ಎಂಟ್ರಿ, ನಾವು ಇದು ಎಕ್ಸಿಟ್ ದೇವಸ್ಥಾನದ ಈಚೆ ಸೈಡಿಂದ. ಇವಾಗ ವಾಪಸ್ ಹೊರಟಿದೀವಿ ಬಂದಾರಿಲ್ಲೇ, ಮಳೆ ಬೇರೆ ಸ್ಟಾರ್ಟ್ ಆಗಿದೆ. ದೇವಸ್ಥಾನ ಎಲ್ಲ ನೋಡಿ ವಾಪಸ್ ಹೊರಟಿದೀವಿ ನಾವು, ಸ್ಲಿಪ್ಪರ್ಸ್ ಎಲ್ಲ ಹಾಕೊಂಡು. ಶೃಂಗೇರಿ ದೇವಸ್ಥಾನಕ್ಕೆ ಹೋಗ್ಬೇಕು ಇವಾಗ. ಇಲ್ಲಿಂದ ಬಂದ್ವಿ ಇವಾಗ ಶೃಂಗೇರಿ ದೇವಸ್ಥಾನಕ್ಕೆ. ಹರಿಹರಪುರ ದೇವಸ್ಥಾನ ಮುಗಿಸ್ಕೊಂಡು ಮಳೆ ಸ್ಟಾರ್ಟ್ ಆಗಿದೆ ಶೃಂಗೇರಿಲಿ. ದೇವಸ್ಥಾನ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಫುಲ್ ಸ್ಟ್ರಿಕ್ಟ್ ಇತ್ತು ಪೊಲೀಸ್ ಅವ್ರದ್ದೆಲ್ಲ. ಆ ಕಡೆ ಸೈಡಿಂದ ಬರೋರಿಗೆ ಮಾತ್ರ ಎಂಟ್ರಿ ಇತ್ತು, ಈ ಕಡೆಯಿಂದ ಹೋಗೋಕೆ ಇರಲಿಲ್ಲ. ಅಲ್ಲಿ ತೋರಿಸ್ತೀನಿ ನೋಡಿ ಹೆಂಗಿದೆ ಬ್ರಿಡ್ಜು. ಆ ಸೈಡಿಂದ ಈ ಕಡೆ ಸೇತುವೆ ನೋಡಿ. ಎಷ್ಟು ಕ್ರೇಜಿ ಇದೆ ಅಲ್ಲ. ನಿಮ್ಮ ಫೋನ್ ನಿಮ್ಮ ಹತ್ರನೇ ಇದೆ. ಇದೆ ನೋಡಿ ಶೃಂಗೇರಿದು ಊಟದ ಹಾಲು. ನಾವಿಲ್ಲಿ ಊಟ ಮಾಡೋಣ ಅಂತ ಬಂದರೆ ಊಟ ಮಾಡ್ಕೊಂಡು ಇಲ್ಲಿಂದ ಹೋಗ್ತೀವಿ ವಾಪಸ್. ರೇನ್ ಕೋಟ್ ಹಾಕೊಂಡು ಓಡ್ತಿರೋದು ನೀವೇ ಫಸ್ಟ್ ಟೈಮ್. ಬರ್ತಾ ಇದೆ ಜೋರು. ಇಲ್ಲಿಗೆ ನನ್ನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.